ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಇಲ್ಲಿ ಸೇರಿರೋ ಉದ್ದೇಶ MP ಎಲೆಕ್ಷನ್ 26ನೇ ತಾರೀಕಿದೆ. ಅದ್ರ ಬಗ್ಗೆ ಸಲಹೆಗಳನ್ನ ತಗೊಳ್ಳೋ ಒಂದು ಉದ್ದೇಶದಿಂದ ಇಷ್ಟೋವರೆಗೂ ಹೇಳಿರೋ ಒಂದು ಸಲಹೆಗಳ ಪ್ರಕಾರ ಮುಖ್ಯವಾಗಿ ಎಲ್ಲರೂ ಹೇಳ್ತಾ ಇದ್ದೀನಿ ಅಂದ್ರೆ ಸಿಂಬಲ್ JDS ಸಿಂಬಲ್ ಇರೋದ್ರಿಂದ ಹರೀಶ್ ಹೇಳ್ತಾ ಇದ್ರು ಅದೇನೋ 4 ಓಟು BJP ಸಿಂಬಲ್ ಇಲ್ಲ, ನಾವು ಬರಲ್ಲ ಅಂತ. ಅವ್ರಿಗೆ ದಯವಿಟ್ಟು ಹೇಳ್ಬೇಕು, JDS ಹಾಕಿದ್ರೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು, ಮೋದಿಗೆ ಓಟ್ ಹಾಕಂಗೆ. JDS ಹಾಕಿದ್ರೆ ಮೋದಿಗೆ ಓಟ್ ಆದಂಗೆ. ಅದನ್ನು ಒಂದು ಮನವರಿಕೆ ಮಾಡಿದ್ರೆ ಖಂಡಿತವಾಗ್ಲೂ BJP ಓಟ್ಸು ಅದ್ರಲ್ಲಿ ಯಾವುದೇ ಸಂಶಯ ಇದ್ರೆ ಬೀಳುತ್ತೆ. ಆಮೇಲೆ ಈ ಹೊಂದಾಣಿಕೆ ಏನಿದೆಯೋ ಅಲಯನ್ಸು, ಮೊದಲು 5 ವರ್ಷ ಹಿಂದ್ಗಡೆ ಮಾಡಿರೋ ಒಂದು ಅಲಯನ್ಸು ನಾಯಕರು ಮಾಡ್ಕೊಂಡಿದ್ರು ಕೂಡ ಕೆಲವು ಕಾರ್ಯಕರ್ತರಲ್ಲಿ ವೋಟರ್ಸ್ ಅಲ್ಲಿ ಅದು ಒಪ್ಪಿಗೆ ಇರಲಿಲ್ಲ. ಆ ಒಂದು ಇದರಿಂದ ಹೆಚ್ಚು ಕಡಿಮೆ ಆಯ್ತು ಲಾಸ್ಟ್ ಟೈಮ್. ಆದ್ರೆ ಈ ಹೊಂದಾಣಿಕೆ ಏನಾಗಿದೆ JDS BJP ಎಲ್ಲ ನಾಯಕರಿಗಿಂತ ಕಾರ್ಯಕರ್ತರು ಮತ್ತು ವೋಟರ್ ತುಂಬಾ ಖುಷಿಯಾಗಿದೆ. ಅದೊಂದು ತುಂಬಾನೇ ಪ್ಲಸ್ ಪಾಯಿಂಟ್. ಆ ಒಂದು ಇವಾಗ ನಡೆಯೋ ಒಂದು ಏನು MP ಎಲೆಕ್ಷನ್ ಮುಳಬಾಗಿಲಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಏನ್ ಎಲೆಕ್ಷನ್ ಅಲ್ಲಿ ವೋಟ್ ಬಂತು ಅದಕ್ಕಿಂತ BJP ಅವರು ಸೇರಿಸ್ಕೊಂಡ್ರು ಕೂಡ ಒಂದು 20 ರಿಂದ 25 ಸಾವಿರ ವೋಟ್ ಅಷ್ಟು ಜಾಸ್ತಿ ಬರುವ ಲಕ್ಷಣಗಳು ಖಂಡಿತವಾಗಿ ಕಾಣಿಸ್ತಾ ಇದೆ. 1,25,000 ರಿಂದ 1,30,000 ವೋಟ್ಗಳು ಬೀಳುತ್ತೆ ನಮ್ಮ ಮುಳಬಾಗಿಲಲ್ಲಿ, ಅದೆರಡನೇ ಮಾತಿಲ್ಲ. ಇನ್ನೊಂದು ಈ ಗೊಂದಲ ಹೇಳ್ತಾ ಇದ್ರೆ ಏನಂದ್ರೆ ಪೋಲಿಂಗ್, ಖಂಡಿತವಾಗ್ಲೂ ಪೋಲಿಂಗ್ ಮಾಡೋದು ಅದು ದೊಡ್ಡ ವಿಷಯ. ಯಾಕಂದ್ರೆ ನಮ್ಮ ವಾರ್ಡ್ಗಳು ನಮ್ಮ ಬೂತ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಈ MP ಎಲೆಕ್ಷನ್ ಎಲ್ಲರೂ ಹೇಳ್ದಂಗೆ ಕೌನ್ಸಿಲರ್ ಎಲೆಕ್ಷನ್ ಬಂದಾಗ ಸುಮಾರು 90% ಅಷ್ಟು ಪೋಲಿಂಗ್ ಆಗುತ್ತೆ. MP ಎಲೆಕ್ಷನ್ ಬಂದಾಗ 30, 40, 50 ಮ್ಯಾಕ್ಸಿಮಮ್ ಕೊಟ್ಟೋಗಿ ನಿಲ್ತಾ ಇದೆ. ಏನಿವಾಗ ಬೂತ್ ಕಮಿಟಿ ಅಂತ ಮಾಡ್ತೀರಾ, ಇವಾಗ ಏನಾಗ್ತದೋ ಆ ಬೂತ್ ಕಮಿಟಿ ಅವರು ತುಂಬಾ ಶ್ರದ್ಧೆಯಿಂದ ತಗೋಬೇಕು. ಪ್ರತಿಯೊಂದು ಓಟನ್ನು ವೋಟರ್ ಲಿಸ್ಟ್ ತಗೊಂಡ್ಮೇಲೆ ಪ್ರತಿಯೊಂದು ಓಟ್ ಎಲ್ಲಿದ್ದಾರೆ ಅಂತ ಹುಡುಕಿ ಆ ಪೋಲಿಂಗ್ ಮಾಡುವಂತ ಜವಾಬ್ದಾರಿ ಅದೇ ಮೇನ್ ಮುಖ್ಯವಾಗಿ. ಯಾಕಂದ್ರೆ ಸುಮಾರು ಜನರಿಗೆ ಪೋಲಿಂಗ್ ಮಾಡ್ಲೇಬೇಕು ಅನ್ನೋ ಇದಿರುತ್ತೆ. ಕೆಲವ್ರಿಗೆ ಬೂತ್ ಎಲ್ಲಿದೆ, ಎಲ್ಲಿ ಪೋಲಿಂಗ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದನ್ನೆಲ್ಲ ಯಾಕಂದ್ರೆ ಇವಾಗ ಕೆಲವು ಕೌನ್ಸಿಲ್ ಎಲೆಕ್ಷನ್ಗೂ MP ಎಲೆಕ್ಷನ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ವೋಟಿಂಗ್. ಯಾಕಂದ್ರೆ ಆ ವಾರ್ಡ್ ಬೇರೆ ಇರುತ್ತೆ, ಈ ವಾರ್ಡ್ ಬೂತ್ ಸಂಬಂಧನೇ ಇರೋದಿಲ್ಲ. ಆ ಬೂತ್ ಅಲ್ಲಿ ಈ ಕಮಿಟಿ ಇದಕ್ಕಿರುತ್ತೆ, ಅದು ಅದಕ್ಕೆ ಹೋಗಿರುತ್ತೆ. ಅದರಿಂದ ಬೂತ್ ಕಮಿಟಿ ಮಾಡ್ಕೊಂಡು ಪ್ರತಿಯೊಬ್ರು ಪೋಲಿಂಗ್ ಮಾಡ್ಬೇಕು ಅಂತ. ಆಮೇಲೆ ಏನು ಎಲ್ರು ಹೇಳ್ತಾದ್ರೆ ಹೆಣ್ಮಕ್ಳು 2,000 ಅಂತ. ಖಂಡಿತವಾಗ್ಲೂ ನಮ್ಮ ಹೆಣ್ಮಕ್ಳಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತು ಅವ್ರ ಅಪ್ಪನ ಮನೆಯಿಂದ ಯಾರು ಕೊಡ್ತಾ ಇಲ್ಲ, ನಮ್ ದುಡ್ಡೇ ನಮ್ಗೆ ಕೊಡ್ತಾ ಇರೋದು. MLA ಎಲೆಕ್ಷನ್ ಋಣ ಕೊಟ್ಬಿಟ್ಟಿದ್ವಿ ಓಟು ಈ ಸರ್ತಿ ಮೋದಿಗೆ ಅಂತ ಅವರು ಒಂದು ದೃಢ ನಿಶ್ಚಯದಿಂದ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರಿಂದ ಮುಖ್ಯವಾಗಿ ಈ ಒಂದು ಎಲೆಕ್ಷನ್ ಅಲ್ಲಿ 26ನೇ ತಾರೀಕು ಬರೋ ಎಲೆಕ್ಷನ್ ಅಲ್ಲಿ ನಮ್ಮ ಮಲ್ಲೇಶ್ ಬಾಬು ಕೂಡ ತುಂಬಾ ಒಳ್ಳೆ ವ್ಯಕ್ತಿ. ಅವ್ರ ತಂದೆಯವರು ಕೂಡ DC ಆಗಿದ್ರು, ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ನಮ್ಮ ಜಿಲ್ಲೆಯವರು ಮಲ್ಲೇಶ್ ಅವರು ನಮ್ಮ ಜಿಲ್ಲೆಯವರು. ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿಂದ ಬಂದಿದ್ದಾರೆ, ಅವ್ರಿಗೇನೋ ಬರಬೇಕು ಯಾರೋ ಕಳ್ಸಿದಾರ ಬಂದಿದ್ದಾರೆ. ಅದ್ ಬಿಟ್ರೆ ನಮ್ಮ ಇಲ್ಲಿ ಕುಮಾರಹಳ್ಳಿಯಲ್ಲಿ ಇರೋರು ನಮ್ಗೆ 24 ಗಂಟೆ ಸಿಗುವಂತವ್ರು ಇವೆಲ್ಲ ಮನವರಿಕೆ ಮಾಡಿ ಒಳ್ಳೆ ಮೆಜಾರಿಟಿ ಕೊಡಿಸಿ ಕೋಲಾರ ಜಿಲ್ಲೆಯಲ್ಲೇ ಒಳ್ಳೆ ಮೆಜಾರಿಟಿ ಬರಬೇಕು ಅಂತ ನಿಮ್ಮ ಎಲ್ಲರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ.